ಸೊ ನಾನ್ ಬಂದು ಜೋಧ್ಪುರ್ಗೆ ಬಂದೆ ಫೈನಲಿ. 12 ಗಂಟೆ ರಾತ್ರಿಗೆ ಬಂದಿದ್ದೀನಿ. ಇಷ್ಟು ಸಖತ್ತಾಗಿರೋ ರೂಮ್ ಸಿಗುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿಲ್ಲ ಇಷ್ಟು ಕಮ್ಮಿ ಪ್ರೈಸ್ಗೆ. ಸೊ ಈ ರೂಮ್ ಓನರ್ ಏನ್ ಹೇಳಿದ್ರು ಅಂದ್ರೆ ನನ್ಗೆ, ನಂದು ಇವಾಗಿನ ಸ್ಟಾರ್ಟ್ ಮಾಡಿದೀನಿ, ನಂದು ಆಲ್ಮೋಸ್ಟ್ 4-5 ಪ್ರಾಪರ್ಟಿ ಇದೆ ಜೋಧ್ಪುರಲ್ಲೇ. ಸೊ ಈ ಪ್ರಾಪರ್ಟಿನ ಇವಾಗ ಸ್ಟಾರ್ಟ್ ಮಾಡಿದೀನಿ. ಸ್ಟಾರ್ಟಿಂಗ್ ಅಲ್ಲಿ ಕಮ್ಮಿ ರೇಟ್ಸ್ ಇಟ್ಟು ಆಮೇಲೆ ಇವಾಗ ಒಂದ್ ಸ್ವಲ್ಪ ರೆಕಗ್ನೈಸ್ ಆದ್ಮೇಲೆ ಜಾಸ್ತಿ ಮಾಡ್ಕೊಂತೀನಿ ಅಂತೇಳಿ ಈ ರೂಮ್ ನನಗೆ 3 ದಿವಸಕ್ಕೆ ಬರೀ 2300 ಏನೋ ಕೊಟ್ರು ವಿತ್ ಬ್ರೇಕ್ಫಾಸ್ಟ್. ನೀವು ನೋಡ್ತಿರ್ಬೋದು ಈ ತರ ಇದೆ ರೂಮು. ಸೊ ಫೈನ್ ಆಗಿ ಮಲ್ಕೊಂಡು ಬೆಳಗ್ಗೆ ಎದ್ದು ಜೋಧ್ಪುರ್ ಪ್ಯಾಲೇಸ್ ತಿರ್ಗಾ ಇನ್ನೊಂದ್ 2-3 ಜಾಗ ಇಲ್ಲಿ ನೋಡಿದೀನಿ, ಅಲ್ಲಿಗೆಲ್ಲ ಓಡಾಡ್ಕೊಂಡು ಬರೋಣ ಅಂತ ಅನ್ಕೊಂಡಿದೀನಿ. ಸೊ ಗುಡ್ ನೈಟ್, ಟೇಕ್ ಕೇರ್, ಬಾಯ್ ಬಾಯ್. ರಾಜಸ್ಥಾನ ಡೆಲ್ಲಿಲೆಲ್ಲ ರ್ಯಾಪಿಡೋ ಕೂಡ ಇದೆ, ತುಂಬಾ ಫಾಸ್ಟ್ ಸರ್ವಿಸ್ ಕೊಡ್ತಾರೆ. ತಿರ್ಗಾ ಬೈಕ್ ಕೂಡ ಇದೆ, ರ್ಯಾಪಿಡೋ ಬೈಕ್ಸ್. ಸೊ ಸಿಂಗಲ್ ಟ್ರಾವೆಲರ್ಸ್ ನಂತರ ಯಾರ್ಯಾರಾದ್ರೂ ಹೋದ್ರೆ ಈ ತರ ಬೈಕ್ ಬುಕ್ ಮಾಡ್ಕೊಂಡು ನೀವು ಎಲ್ಲಿಂದ ಎಲ್ಲಿ ಬೇಕು ಟ್ರಾವೆಲ್ ಮಾಡ್ಬೋದು. ರೇಟ್ಸ್ ಕೂಡ ಅಷ್ಟೇ, ಬೆಂಗಳೂರು ರೇಟ್ ಹೆಂಗಿತ್ತು ಹಂಗೆ ಇದೆ. ಬಟ್ ಬೆಂಗಳೂರು ಅಷ್ಟು ವೆಯ್ಟಿಂಗ್ ಪೀರಿಯಡ್ ಅಂತೂ ಇರಲ್ಲ, ಬೇಗ ಸಿಗ್ತಾರೆ ಕ್ಯಾಪ್ಟನ್ಗಳು. ಸೊ ಇಲ್ಲಿ ಶಾಬಾಜ್ ಅನ್ನೋರು ಸಿಕ್ಕಿದ್ರು. ಅವ್ರ ಫ್ರೆಂಡ್ ಒಬ್ರು ಕುಣಿಗಲ್ ಅವ್ರಂತೆ, ಮಾತಾಡಿಸ್ತೀಯಾ, ಫೋನ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಸೊ ನಾನು ಅದಕ್ಕೆ ಒಂದು ಪ್ರ್ಯಾಂಕ್ ಮಾಡೋಣ ಬ್ರೋ, ಬೆಂಗಳೂರಲ್ಲಿ ಹಿಂಗೆ ಬಂದು ಜಗಳ ಆಡ್ಕೊಂಡು ಪೊಲೀಸ್ ಹತ್ರ ಸಿಗಾಕೊಂಡ್ಬಿಟ್ಟಿದ್ದೀರಾ ಅಂತ, ಏನಂತಾರೆ ಕೇಳೋಣ ಅಂತ ಹೇಳಿದೆ. ಅವರು ಫೋನ್ ಪಾಪ ಮಾಡಿ ಎಲ್ಲಿ ಬರ್ಬೇಕು ಸರ್, ಯಾವ ಸ್ಟೇಷನ್ ಸರ್ ಅಷ್ಟಿದ್ರು. ಆಮೇಲೆ ಹೇಳ್ದೆ ಪಾಪ ಹಿಂಗೆ ನಾನು ಜೋಧ್ಪುರ್ ಬಂದಿದ್ದೆ, ಇಲ್ಲಿ ಜಾಬಾದನ್ ಅವ್ರು ಸಿಕ್ಕಿದ್ರು, ನನ್ನ ಫ್ರೆಂಡ್ ಒಬ್ರು ಕುಣಿಗಲ್ಲಲ್ಲೇ ಇರ್ತಾರೆ, ನಮ್ದು ತುಮಕೂರು ಅಂತ ಹೇಳ್ದೆ. ಅವಾಗ ಕುಣಿಗಲ್ಲಲ್ಲೇ ಇರ್ತಾರೆ, ಮಾತಾಡ್ಸಿ ಅಂತ ಹೇಳಿದ್ರು. ಸೊ ಅದಕ್ಕೆ ತರ ಪ್ರ್ಯಾಂಕ್ ಮಾಡಿದೆ ಬ್ರೋ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಅಂತೆಲ್ಲ ಹೇಳಿ ಮಾತಾಡಿಟ್ಟೆ ಫೋನು. ಸೊ ಇವಾಗ ನೀವು ನೋಡ್ತಿರ್ಬೋದು, ನಾನು ಉಮೇದ್ ಭವನ್ ಪ್ಯಾಲೇಸ್ಗೆ ಬಂದಿದ್ದೀನಿ. ಇಲ್ಲಿ ಒಂದು ಪ್ಯಾಲೇಸ್ ಇದೆ, ಪ್ಯಾಲೇಸು ಮತ್ತೆ ಮ್ಯೂಸಿಯಂ ಇದೆಯಂತೆ. ಇಲ್ಲೂ ಎಲ್ಲ ಸೆಲ್ಫಿ ಸ್ಟ್ಯಾಂಡ್ ಅಲೋಡ್ ಇಲ್ಲ, ಸೊ ಸೆಲ್ಫಿ ಸ್ಟ್ಯಾಂಡ್ ಅವನೇ ಇಸ್ಕೊಂಡು ಕ್ಯಾಮ್ರಾ ಮಾತ್ರ ಕೊಟ್ಟ. ಫೋನಲ್ಲೆಲ್ಲ ಮಾಡ್ಕೋಬೋದಂತೆ ವಿಡಿಯೋ. ಸೊ ಬನ್ನಿ ಮ್ಯೂಸಿಯಂ ತೋರಿಸ್ತೀನಿ ನಿಮಗೆ. ಈ ಪೇಂಟಿಂಗ್ನ ಜರ್ಮನ್ ಆರ್ಟಿಸ್ಟ್ ಮಾಡಿರೋದಂತೆ. ಬಿಕನೇರ್ಗೆ ಬಂದಾಗ ಅವನು ಇದನ್ನ ಮಾಡಿ ರಾಜಂಗೆ ಗಿಫ್ಟ್ ಮಾಡಿರೋದು. ಸೊ ಅವನು ಯಾವ ತರ ಮಾಡಿದಾನೆ ಅಂದ್ರೆ, ಬೆಂಕಿ ರಿಫ್ಲೆಕ್ಷನ್ ರಾಜನ್ ಮುಖದಲ್ಲಿ ಗಿಡದ ಮೇಲೆ ಎಲ್ಲ ರಿಯಲ್ ಆಗಿ ಇರೋ ತರ ಮಾಡಿದಾನೆ. ನ್ಯಾಚುರಲ್ ಪೇಂಟ್ಸ್ ಇಂದ ಮಾಡಿರೋದು 1980s ಅಲ್ಲಿ. ನೋಡಿ, ಇದು ಬಂದು ನೀವು ಹಳೆ ಕಾಲದಲ್ಲಿ ಹಾರ್ಸ್ ಚಾರಿಯಟ್ ಅಥವಾ ಮೋಟರ್ ಕಾರ್ ಏನ್ ನೋಡ್ತಿದ್ರಲ್ಲ, ಅದಕ್ಕೆ ಬಂದು ಲೈಟಿಂಗ್ಸ್ ಇದು.
ಸೊ ಆ ಲೈಟ್ ಹೆಂಗ್ ವರ್ಕ್ ಆಗೋದು ಅಂದ್ರೆ, ಒಂದು ದೀಪ ಹಚ್ಚೋರು, ಆ ದೀಪದ್ದು ಫ್ಲೇಮ್ ರೈಟ್ ಬಿಹೈಂಡ್ ಅದ್ರ ಹಿಂದೆ ಒಂದು ಕಾನ್ವೆಕ್ಸ್ ಲೆನ್ಸ್ ಮಿರರ್ ಇರೋದು. ಸೊ ಆ ಮಿರರ್ ಆ ಲೈಟ್ ನ ಎನ್ಲಾರ್ಜ್ ಮಾಡಿ ಮುಂದಕ್ಕೆ ತಳ್ಳೋದು. ಸೊ ಅಲ್ಲಿಂದ ಮುಂದೆ ಜನಕ್ಕೆ ಏನೇನಿದೆ ಅಂತೆಲ್ಲ ಕಾಣಿಸುತ್ತೆ ಕಾರಲ್ಲಿ ಹೋಗ್ಬೇಕಾರೆ. ನೆಕ್ಸ್ಟ್ ನೀವೇನ್ ನೋಡ್ತಿದ್ದೀರಲ್ಲ, ಅದು ಬಂದು ರಾಜನ್ ಅಕ್ಕಪಕ್ಕ ಫ್ರಾಗ್ನೆನ್ಸ್ ನ ಸ್ಪ್ರೆಡ್ ಮಾಡೋದಕ್ಕೋಸ್ಕರ ಈ ಬ್ರಷ್ ಇದೆ ನೋಡಿ, ಆ ಬ್ರಷ್ ಒಳಗಡೆ ಫ್ರಾಗ್ನೆನ್ಸ್ ನ ಹಾಕೊಂಡು ಗಾಳಿ ಬೀಸೋರು. ಸೊ ಗಾಳಿ ಏನೇ ಬಂದ್ರು ಅದು ಗಮ್ ಅಂತ ಇರೋದು. ನೀವಿಲ್ಲೇನ್ ನೋಡ್ತಿದ್ದೀರಾ ಅಂದ್ರೆ ರಾಜಂದು ಪರ್ಸನಲ್ ಕೇನ್ ಸ್ಟಿಕ್ಗಳು, ಅಂದ್ರೆ ವಾಕಿಂಗ್ ಸ್ಟಿಕ್ ಅಂತಾನೆ ಹೇಳ್ಬೋದು. ಸೊ ಇದ್ರೊಳಗೆ ಎಲ್ಲಾದ್ರಲ್ಲೂ ಒಂದೊಂದು ಚಾಕು ಅಡವಿಟ್ಟಿರೋರು. ಸೊ ರಾಜಂದು ಪರ್ಸನಲ್ ಟೈಮ್ ಅಲ್ಲಿ ಯಾರಾದ್ರೂ ಸಡನ್ ಆಗಿ ದಾಳಿ ಮಾಡಿದ್ರೆ ಅವನು ತಕ್ಕೊಂಡು ಅವ್ನು ಪ್ರೊಟೆಕ್ಟ್ ಮಾಡ್ಕೋಬಹುದು ಅಂತ. ಆಗಿನ ಕಾಲದಿಂದನೂ ಪಿಂಗಾಣಿ ಪಾತ್ರೆಗಳು, ಪಿಂಗಾಣಿ ಪ್ಲೇಟು, ಪಿಂಗಾಣಿ ಲೋಟಗಳು ಅಂತಿದ್ವು, ನೀವು ನೋಡ್ತಿರ್ಬೋದು ಮುಂದೆಗಡೆ. ನೋಡಿ ಎದುರುಗಡೆ ಏನ್ ಕಾಣಿಸ್ತಿದೆಯಲ್ಲ, ಅದು ಬಂದು ವೈನ್ ಸೆಟ್, ಮತ್ತೆ ಅದ್ರ ಕೆಳಗಿರೋದು ವೈನ್ ಬಾರು. ಸೊ ನೀವೇನಾದ್ರೂ ಲಿಕ್ಕರ್ ಏನಾದ್ರು ಸ್ಟೋರ್ ಮಾಡ್ಬೇಕಿತ್ತು ಅಂದ್ರೆ ಅದ್ರೊಳಗೆ ಸ್ಟೋರ್ ಮಾಡೋರು ಹಳೆ ಕಾಲದಲ್ಲಿ. ನೋಡಿ ಇದೆಲ್ಲ ಚಿಕ್ಕ ಚಿಕ್ಕ ಲಿಕ್ಕರ್ ಸೆಟ್ಗಳು. ಶಾರ್ಟ್ ಗ್ಲಾಸಸ್ ಇರುತ್ತೆ, ಮಧ್ಯದಲ್ಲಿ ಒಂದು ದೊಡ್ಡ ಬಾಟಲ್ ಇರುತ್ತೆ, ಅದ್ರೊಳಗಿಂದ ಚೂರ್ ಚೂರ್ ಹಾಕೊಂಡು ಕುಡಿಯೋದು. ನೋಡಿ ಅವಾಗಿನ ಕಾಲದಲ್ಲಿ ಆಸ್ಟ್ರೇ ಹೆಂಗಿತ್ತು ಅಂತ ನೀವ್ ಎದುರುಗಡೆ ನೋಡ್ತಿರಲ್ಲ, ಅದೇ ಆಸ್ಟ್ರೇ ಅವಾಗಿನ ಕಾಲದ್ದು. ನೀವ್ ಎದುರುಗಡೆ ನೋಡ್ತಿರ್ಬೋದು ಅವಾಗಿನ ಕಾಲದ್ದು ಡೈನಿಂಗ್ ಟೇಬಲ್ಗಳು, ಡೈನಿಂಗ್ ಸೆಟ್, ತಿರ್ಗಾ ಯಾವ ತರ ಅರೇಂಜ್ ಮಾಡ್ತಿದ್ರು ಅನ್ನೋದನ್ನ. ಮತ್ತೆ ಅವಾಗ ಇಂಗ್ಲೆಂಡ್ ಅಲ್ಲಿ ಅವಾಗಿನ ರೆಕಾರ್ಡ್ ಪ್ಲೇಯರ್ ಅನ್ನೋದು ಕಂಡುಹಿಡಿದಿದ್ರು. ಸೊ ಅವಾಗ ಇಂಪೋರ್ಟ್ ಮಾಡಿಸಿರೋಂತ ರೆಕಾರ್ಡ್ ಪ್ಲೇಯರ್ ಅದು. ಮತ್ತೆ ಇಲ್ಲಿ ನೀವೇನ್ ನೋಡ್ತೀರಾ ಅಂದ್ರೆ, ಇಂಗ್ಲೆಂಡ್ ದಾಳಿ ಮಾಡಿದಾಗ ಇಂಡಿಯನ್ ರಾಜರುಗಳು ಇಂಗ್ಲೆಂಡ್ ಅವ್ರ ಜೊತೆ ಪೋಲೋ ಗೇಮ್ ಆಡೋರು. ಪೋಲೋ ಗೇಮ್ ಇಸ್ ನಥಿಂಗ್ ಬಟ್ ಹಾಕಿ ಆನ್ ಹಾರ್ಸು. ಸೊ ಕುದುರೆ ಮೇಲೆ ಕೂತ್ಕೊಂಡು ಹಾಕಿ ತರ ಆಡ್ತಿದ್ದ ಗೇಮ್ ನ ಪೋಲೋ ಅಂತ ಕರೆಯೋರು. ಅದ್ರಲ್ಲಿ ಗೆದ್ದಿದ್ದು ಪ್ರೈಸ್ಗಳು ಇವೆಲ್ಲ ನಮ್ಮ ರಾಜರುಗಳು ಗೆದ್ದಿದ್ದ ಪ್ರೈಸ್ಗಳು. ಮತ್ತೆ ನೀವು ಎದುರುಗಡೆ ಏನ್ ನೋಡ್ತಿದೀರಾ ಅಂದ್ರೆ ಇಂಕ್ ಸೆಟ್ಗಳು. ಸೊ ಇದ್ರೊಳಗೆ ಹಳೆ ಕಾಲದ್ದು ಪೆನ್ಗಳು ಮತ್ತೆ ಇಂಕ್ ಇರೋದು, ಎರಡು ಬಾಟ್ಲಲ್ಲಿ ಒಂದೊಂದು ಕಲರ್, ಬ್ಲೂ ಕಲರ್ ಮತ್ತೆ ರೆಡ್ ಕಲರ್ ಇಂಕ್ ಇರೋದು. ಸೊ ರಾಜ ಏನೇ ಬರಿಬೇಕಾದ್ರೂ ಅಥವಾ ಏನೇ ಆರ್ಡರ್ ಪಾಸ್ ಮಾಡ್ಬೇಕಾದ್ರೂ ಆ ರೆಡ್ ಬ್ಲೂ ಇಂಕ್ ಯೂಸ್ ಮಾಡ್ಕೊಂಡು ಬರೆಯೋನು. ನೀವಿಲ್ಲಿ ಮುಂದೆ ಏನ್ ನೋಡ್ತಿದ್ದೀರಾ ಅಂದ್ರೆ ಉಮೇದ್ ಭವನ್ ಪ್ಯಾಲೇಸ್ ನ ಕಟ್ಸಕ್ಕೆ ಯೂಸ್ ಆದಂತ ಬೆಳ್ಳಿ ಮಂಕ್ರಿ, ತಿರ್ಗಾ ಚಿನ್ನದ ಕರಣೆ, ಬೆಳ್ಳಿ ಸ್ಕೇಲು, ತಿರ್ಗಾ ಬೆಳ್ಳಿ ಬೀಗಗಳು, ಬೀಗ ಮತ್ತೆ ಕೈ. ಸೊ ಇದೇ ಐಟಮ್ಗಳನ್ನ ಯೂಸ್ ಮಾಡ್ಕೊಂಡು ಆ ಉಮೇದ್ ಭವನ್ ಪ್ಯಾಲೇಸ್ ನ ಕಟ್ಟಿರೋದಂತೆ. ಇದು ಬಂದು 3 ಡೈಮೆನ್ಷನಲ್ ಫೋಟೋಸ್. ಮೂರ್ ಕಡೆಯಿಂದ ಮೂರು ಡಿಫ್ರೆಂಟ್ ಡಿಫ್ರೆಂಟ್ ಫೋಟೋಸ್ ಕಾಣಿಸೋ ಹಂಗೆ ಮಾಡಿದಂತ 3D ಫೋಟೋಸ್ ಇದು. ಆಗಿನ ಕಾಲದಲ್ಲೇ ಇತ್ತು ನೋಡಿ. ಇದು ಬಂದು ರಾಜಂದು ದರ್ಬಾರು. ದರ್ಬಾರ್ ಅಂದ್ರೆ ಇಲ್ಲಿ ನಿಂತ್ಕೊಂಡು ಪ್ರಜೆಗಳ್ದು ಕಷ್ಟಗಳನ್ನೆಲ್ಲ ಕೇಳಿ ಅವ್ರಿಗೆ ಸೊಲ್ಯೂಷನ್ ಕೊಡ್ತಿದ್ದಂತ ಜಾಗ ಇದು. ಮತ್ತೆ ನೀವು ಮೇಲ್ಗಡೆ ಏನ್ ನೋಡ್ತಿದ್ರಲ್ಲ, ಗೋಲ್ಡ್ ನ ಆದಷ್ಟು ಥಿನ್ ಲೇಯರ್ ಆಗಿ ತಟ್ಟಿ 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 ಆ ಗೋಲ್ಡ್ ಶೀಟ್ಸ್ ನ ಅಂಟಾಕಿ ಪೇಂಟ್ ಮಾಡಿರುವಂತದ್ದು. ಸೊ ಗೋಲ್ಡ್ ಪ್ಲೇಟೆಡ್ ಅಂತ ಏನ್ ಹೇಳ್ತಿರಲ್ಲ, ಇದನ್ನೇ ಗೋಲ್ಡ್ ಪ್ಲೇಟೆಡ್ ಅನ್ನೋದು. ನೀವು ಮುಂದೆ ಏನ್ ನೋಡ್ತಿದೀರಾ ಅಂದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಲಾಕ್ಸ್ ಆಗಿನ ಕಾಲದಲ್ಲಿ ಹೆಂಗ್ ಯೂಸ್ ಮಾಡ್ತಿದ್ರು, ಎಷ್ಟು ತರ ಕ್ಲಾಕ್ಸ್ ಇದ್ವು. ತಿರ್ಗಾ ಇದು ಅರ್ಧಕ್ಕರ್ಧ ಗಿಫ್ಟೆಡ್ ಆಗಿದ್ವು ಇಂಡಿಯನ್ ರಾಜರುಗಳಿಗೆ. ಬೇರೆ ರಾಜರುಗಳು ಗಿಫ್ಟ್ ಕೊಟ್ಟಿರೋದಾಗ್ಲಿ, ಅಥವಾ ಬೇರೆ ಕಂಟ್ರಿ ಅಥವಾ ಬೇರೆ ರಾಜ್ಯಕ್ಕೆ ವಿಸಿಟ್ ಮಾಡಿದಾಗ ಅಲ್ಲಿಂದ ತಗೊಂಬಂದಿರೋದಾಗ್ಲಿ, ಆ ತರ ಕ್ಲಾಕ್ಗಳು. ಸೊ ಡಿಫ್ರೆಂಟ್ ಕ್ಲಾಕ್ಸ್ ನ ನೋಡ್ಕೊಂಬನ್ನಿ, ಮತ್ತೆ ಸಿಗೋಣ. ಈ ಕ್ಲಾಕ್ ನ ನೀವು ಮುಂದೆ ನೋಡ್ತೀರಾ, ಇದ್ರಲ್ಲಿ ಎಂತೆಂತ ಫೀಚರ್ಸ್ ಇದೆ ಅಂದ್ರೆ ನಿಮ್ಗೂ ಗೊತ್ತಿರಲ್ಲ ಆ ಕಾಲದಲ್ಲಿ ಇಂತಿಂತ ಫೀಚರ್ಸ್ ಎಲ್ಲ ಇತ್ತು ಅಂತ. ಫಾರ್ ಎಕ್ಸಾಂಪಲ್ ಬಂದು ನೀವು ಇಲ್ಲಿ ಲೆಫ್ಟ್ ಸೈಡ್ ರೌಂಡ್ ಏನ್ ನೋಡ್ತಿದ್ರಲ್ಲ, ಆ ರೌಂಡ್ ಅಲ್ಲಿ ವೆದರ್ ಫೋರ್ಕಾಸ್ಟಿಂಗ್ ಇರುತ್ತೆ. ಮತ್ತೆ ರೈಟ್ ಸೈಡ್ ಏನ್ ರೌಂಡ್ ನೋಡ್ತಿದ್ರಲ್ಲ, ಅದರಲ್ಲಿ ವೀಕ್ಲಿ ಅಥವಾ ಮಂತ್ಲಿ ಯಾವ ಮಂತ್ ಇದು ಅಂತ ಕಂಡುಹಿಡಿಬಹುದು. ಇದು ರೂಮ್ ಟೆಂಪರೇಚರ್ ನ ನೋಡ್ಬೋದು ನೋಡಿ. ಹಳೆ ಕಾಲದಲ್ಲಿ ರೂಮ್ ಟೆಂಪರೇಚರ್ ನ ಈ ತರ ನೋಡಿ.
ನೋಡಿ ಇದೆಲ್ಲ ಕೀ ವೈಂಡಿಂಗ್ ಕ್ಲಾಕ್ಗಳಿದು. ಸೊ ಹಳೆ ಕಾಲದಲ್ಲಿ ಶೆಲ್ಲು ಏನು ಇರ್ತಿರ್ಲಿಲ್ಲ. ಸೊ ವೈಂಡ್ ಮಾಡಿ ಬಿಟ್ಟಿದ್ರೆ ಅದು ನೋಡ್ತಾ ಇದೆ. ನೋಡಿ, ಈ ಕ್ಲಾಕ್ ಸ್ಪೆಷಾಲಿಟಿ ಏನು ಅಂದ್ರೆ, ಈ ಕ್ಲಾಕ್ ನ ವೈಂಡ್ ಮಾಡಿ ಪ್ಲೇ ಮಾಡಿದಾಗ ಅದ್ರ ಮಧ್ಯದಲ್ಲಿ ಸಿಲಿಂಡರಿಕಲ್ ಶೇಪ್ದು ಏನ್ ಕಾಣಿಸ್ತಿದೆಯೋ ಅದ್ರ ಮೇಲೆ ಒಂದು ಚಿಕ್ಕದು ಮುಳ್ಳು ತರ ಇರುತ್ತೆ. ಆ ಮುಳ್ಳು ಬಾಚಿಂಗೆ ತರ ವಸ್ತು ಇದೆ ನೋಡಿ, ಅದಕ್ಕೆ ಟಚ್ ಆದಾಗ ಆ ಬಾಚಿಂಗೆ ಮೆಟಲ್ ಇಂದ ಮಾಡಿರ್ತಾರೆ. ಸೊ ಅದು ಎಲ್ಲ ಟಚ್ ಆಗಿ ಒಂದು ಮ್ಯೂಸಿಕ್ ಪ್ಲೇ ಆಗೋದು. ಸೊ ವೈಂಡ್ ಮುಗಿಯೋವರೆಗೂ ಆ ಮ್ಯೂಸಿಕ್ ಪ್ಲೇ ಆಗ್ತಾನೆ ಇರೋದು.
ಸೊ ನಾನಿವಾಗ ಬಂದು ಕ್ಲಾಕ್ ಟವರ್ ಹತ್ರ ಇದ್ದೀನಿ, ಜೋಧ್ಪುರ್ದು ಕ್ಲಾಕ್ ಟವರು. ಸೊ ಅದ್ರ ಹಿಂದೆ ಕಾಣಿಸ್ತಿರೋದೆ ಮೆಹರಾನ್ಗಢ್ ಫೋರ್ಟು. ಮೆಹರಾನ್ಗಢ್ ಫೋರ್ಟ್ಗೆ ನಾನು ಇವತ್ತು ಹೋಗಲ್ಲ, ನಾಳೆ ಹೋಗ್ತೀನಿ. ಅದನ್ನು ಫುಲ್ಲು ನೋಡಿಕೊಂಡು ಚೆನ್ನಾಗೆ, ಜಾಸ್ತಿ ಹೊತ್ತು ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ ಇವತ್ತು ಹೋದರೆ, ಬೇಗ ಮುಚ್ಚಿಬಿಡುತ್ತೆ. ಸೊ ಇವತ್ತಿಲ್ಲಿ ಯಾವುದೋ ಒಂದು ಬಾವಿ ಇದೆಯಂತೆ, ಸ್ಟೆಪ್ ವೆಲ್ಲು, ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಬನ್ನಿ ತೋರಿಸ್ತೀನಿ. ನೋಡಿ, ನಾವು ಬಂದಿರೋ ಎಷ್ಟು ಟೂರ್ ಜಿ ಕಿ ಜಾಲ್ರಾ ಅಂತ. ಇದು ಬಂದು ಒಂದು ಸ್ಟೆಪ್ ವೆಲ್ಲು. ಸೊ 1740 ಕಟ್ಟಕ್ಕೆ ಸ್ಟಾರ್ಟ್ ಮಾಡಿರೋದು ಇದನ್ನ. ನೋಡಿ ಅದರಿಂದ ಎಷ್ಟು ಒಳ್ಳೆ ಹೋಟೆಲ್ ಇದೆ, ಹಳೇ ಕಾಲದ ಹೋಟೆಲ್. ನಮ್ಮೂರಲ್ಲಿ ಏನೋ ಈ ತರ ಇದ್ಬಿಟ್ಟಿದ್ರೆ ಎವ್ರಿ ಸಂಡೇ ಈಜಾಡಕ್ ಹೋಗ್ಬಿಡ್ತಿದ್ವಿ ಈ ತರ ಜಾಗಗಳಿಗೆ. ಸೊ ಇಲ್ಲಿ ನೀವು ಹೋಗ್ಬೇಕಾದ್ರೆ ಹುಷಾರಾಗಿ ಹೋಗಿ, ಹಳೆ ಕಾಲದ ಮೆಟ್ಲುಗಳು ಎಲ್ಲ ಸ್ಲೋಪ್ ಆಗಿ ಹೋಗಿದೆ. ಇದಕ್ ಬಂದು ಏನ್ ಟಿಕೆಟ್ ಇರಲ್ಲ, ಫ್ರೀಯಾಗಿ ಎಂಟ್ರೆನ್ಸ್ ಇದೆ. ನೋಡಿ ಅಲ್ಲಿಂದ ಡೈ ಹೊಡಿಯೋದು. सबकी आती थी, मेरी जाती थी। सबकी जाती। अच्छा हुआ मेरे को बता दिया। ಬಂದು ಬ್ಲೂ ಸಿಟಿ ಅಂತ ಫೇಮಸ್ಸು. ಸೊ ಇಲ್ಲಿ ಪೇಂಟಿಂಗ್ ಇದೆ ನೋಡಿ, ಇದರಿಂದ ಬ್ಲೂ ಸಿಟಿ ಅಂತ ಫೇಮಸ್ ಆಗಿದೆ. ಅಲೈನ್ಮೆಂಟ್